ನಮಸ್ಕಾರ ವೀಕ್ಷಕರೇ, ಬಲು ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯುವ ನಿಧಿಯ ಸ್ಥಿತಿ ಪರಿಶೀಲನೆ ಅಂದರೆ ಯುವ ನಿಧಿಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ಎಲ್ಲ ವಿದ್ಯಾರ್ಥಿಗಳು ಮಾಡಿರ್ತೀರಿ. ಸೆಲ್ಫ್ ಡಿಕ್ಲರೇಷನ್ ಮಾಡಿರೋದು ಎಸ್ ಆಗಿದೆಯೋ ಅಥವಾ ನೋ ಆಗಿದೆಯೋ, ಅದೇ ರೀತಿಯಾಗಿ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದು ಅಮೌಂಟ್ ಬರುತ್ತೋ ಇಲ್ವೋ ಅಂಥೇಳಿ ಇಲ್ಲಿ ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ. ಹಾಗೆ ಯುವ ನಿಧಿ ಅಮೌಂಟ್ ಬರಬೇಕಾದ್ರೆ DBT ಅಂತ ಇರುತ್ತೆ. DBT ಅಂತೇಳಿ ಅಪ್ಲಿಕೇಶನ್ನಲ್ಲಿ ಬಂದರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಎಸ್ ಆರ್ ಅಥವಾ ನೋ ಅಂತೇಳಿ ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಈ ವಿಡಿಯೋ ನಿಮಗೆ ಅರ್ಥ ಆಗೋದಿಲ್ಲ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲನ್ನು ಓಪನ್ ಮಾಡಿಕೊಂಡು ಅಲ್ಲಿ ಸೇವಾ ಸಿಂಧು ಅಂತೇಳಿ ಟೈಪ್ ಮಾಡಿಕೊಳ್ಬೇಕಾಗುತ್ತೆ. ನೀವು ಸೇವಾ ಸಿಂಧು ಅಂತೇಳಿ ಟೈಪ್ ಮಾಡಿಕೊಳ್ಳಿ. ಟೈಪ್ ಮಾಡಿಕೊಂಡ ನಂತರ ಸೇವಾ ಸಿಂಧು ಅಂತೇಳಿ ಕೆಳಗಡೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ. ಇಲ್ಲಿ ಇದು ಇದೆಲ್ಲ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ನೋಡ್ಬೋದು, ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೀವು ಇದೇ ಮೊದಲ ಬಾರಿಗೆ ಸೇವಾ ಸಿಂಧು ಲಾಗಿನ್ಗೆ ನೀವು ವಿಸಿಟ್ ಕೊಡ್ತಾ ಇದ್ದೀರಿ ಅಂದರೆ ನೋಡ್ಬೋದು, ಕೆಳಗಡೆ ಸ್ವೈಪ್ ಮಾಡಿ ರಿಜಿಸ್ಟ್ರೇಷನ್ ಹಿಯರ್ ಆಗ್ತದಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಪ್ಪ ನಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಟೈಮ್ ಇಲ್ಲ ಅಂದವರು ನೀವು ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಎಂಟ್ರ್ ಮಾಡಿಕೊಂಡು ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ನೀವು ಗೆಟ್ OTP ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರ್ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಎಂಟ್ರ್ ಮಾಡಿಕೊಂಡು ನಂತರ ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ, ಈ ಕ್ಯಾಪ್ಚಾ ಟೈಪ್ ಹಿಯರ್ ಇದ್ದಲ್ಲಿ ಸರಿಯಾಗಿ ಎಂಟ್ರ್ ಮಾಡಿಕೊಳ್ಬೇಕಾಗುತ್ತೆ. ನಂತರ ಸ್ನೇಹಿತರೆ, ಇಲ್ಲಿ ಸಬ್ಮಿಟ್ ಅಂತೇಳಿ ಕೆಳಗೆ ಕಾಣ್ತಾ ಇರ್ಬೋದು ನಿಮಗೆ. ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಲಾಗಿನ್ ಪೇಜ್ ನಂತರ ಒಂದು ಪೇಜಸ್ ಓಪನ್ ಆಗುತ್ತೆ. ಅದು ಯಾವ ರೀತಿ ಓಪನ್ ಆಗುತ್ತೆ ಅಂತೇಳಿ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ನೋಡ್ಬೋದು ಸ್ನೇಹಿತರೆ, ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ನೋಡ್ಬೋದು, ಇಲ್ಲಿ ನೀವು ಯಾವ ನಂಬರ್ದಿಂದ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಿ ಅಥವಾ ಲಾಗಿನ್ ಮಾಡಿಕೊಂಡಿರ್ತೀರಲ್ಲ ಅವ್ರ ಹೆಸರು ಕೂಡ ಇಲ್ಲಿ ಓಪನ್ ಆಗುತ್ತೆ. ಮೇಲ್ಗಡೆ ನೋಡ್ಬೋದು, ಇಲ್ಲಿ ನಾನು ತೋರಿಸ್ತೀನಿ ಮಾರ್ಕ್, ಇಲ್ಲಿ ಅವ್ರ ಕೂಡ ಹೆಸರು ಕೂಡ ಓಪನ್ ಆಗುತ್ತೆ. ನಂತರ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆಯಲ್ಲ, ಇಲ್ಲಿ ನೋಡ್ಬೋದು, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ. ನೀವು ಕೂಡ ಅದೇ ರೀತಿ ಇದು ಮಾಡಿಕೊಳ್ಳಿ. ನೋಡಿ, ಅಪ್ಲೈ ಫಾರ್ ಸರ್ವಿಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿಕೊಂಡ ನಂತರ ಕೆಳಗಡೆ ಸಬ್ ಪಾಯಿಂಟ್ ಓಪನ್ ಆಗುತ್ತೆ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತೇಳಿ ನೋಡ್ಬೋದು, ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿಕೊಳ್ಳಿ. ನಂತರ ಈ ರೀತಿ ಪೇಜಸ್ ಓಪನ್ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ನಿಮ್ಮದು ರೈಟ್ ಸೈಡು ಸರ್ಚ್ ಬಾಕ್ಸ್ ಇದೆ. ಆ ಸರ್ಚ್ ಬಾಕ್ಸಲ್ಲಿ ನೀವು ಯುವ ನಿಧಿ ಅಂತೇಳಿ ಸರ್ಚ್ ಮಾಡಿಕೊಳ್ಬೇಕಾಗುತ್ತೆ. ನೀವು ಯುವ ನಿಧಿ ಅಂತೇಳಿ ನೀವು ಯುವ ಅಂತೇಳಿ ಸರ್ಚ್ ಮಾಡಿಕೊಂಡ್ರೂ ಕೂಡ ಬರುತ್ತೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಮೊದಲನೇ ನಂಬರ್ನಲ್ಲಿದೆ ನೋಡಿ, ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತೇಳಿ. ನೋಡ್ಬೋದು, ನಾನು ಮಾರ್ಕ್ ತೋರಿಸ್ತಾ ಇರ್ತೀನಿ. ಇಲ್ಲಿ ನೋಡು, ಈ ರೀತಿ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೋಡ್ಬೋದು, ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತೇಳಿ ಕೆಳಗಡೆ ಬಂದಿದೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಡಿಯಲ್ಲಿ ಬರುವಂಥ ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ. ನೋಡ್ಬೋದು, ಸೆಲ್ಫ್ ಡಿಕ್ಲರೇಷನ್ ಮಾಡಿದ ನಂತರ ಈ ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ನೀವು ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಯುವ ನಿಧಿಯಲ್ಲಿ ಬರುವಂಥ ಸೆಲ್ಫ್ ಡಿಕ್ಲರೇಷನ್ ಆಗಿದೆ ಅಥವಾ ಇಲ್ಲವೋ ಅಂಥೇಳಿ ತಿಳಿದುಕೊಳ್ಳಬೇಕಾಗುತ್ತೆ. ನೀವು ನೋಡ್ಬೋದು ಸ್ನೇಹಿತರೆ, ಮೊದಲಿಗೆ ನೀವು ಯುವ ನಿಧಿ ನೋಂದಣಿ ಅರ್ಜಿ ಉಲ್ಲೇಖ ಸಂಖ್ಯೆ ಅಂಥೇಳಿ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ತೀರಲ್ಲ ಅಲ್ಲಿ ಕೂಡ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಅದೇ ರೀತಿಯಾಗಿ ನೀವು ಮೊದಲಿಗೆ ಯುವ ನಿಧಿಯಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಅಂದರೆ ಅಪ್ಲಿಕೇಶನ್ ನೀವು ಹಾಕಿರ್ತೀರಿ, ಆ ಅಪ್ಲಿಕೇಶನ್ನಲ್ಲಿ ಯುವ ನಿಧಿಯಲ್ಲಿ ಅರ್ಜಿ ಸಂಖ್ಯೆ ಅಂತ ಇರುತ್ತೆ. ಆ ಅರ್ಜಿ ಸಂಖ್ಯೆಯನ್ನು ಇಲ್ಲಿ ನೀವು ಎಂಟ್ರ್ ಮಾಡಿಕೊಳ್ಬೇಕಾಗುತ್ತೆ. ನಾನು ಮಾರ್ಕ್ ತೋರಿಸ್ತಾ ಇರ್ತೀನಲ್ಲ, ಇಲ್ಲಿ ಎಂಟ್ರ್ ಮಾಡಿಕೊಳ್ಳಿ.
ನೋಂದಣಿ ಸಂಖ್ಯೆಯನ್ನು ಎಂಟ್ರಿ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು ತಿಂಗಳನ್ನು ಆಯ್ಕೆ ಮಾಡಿ, ತಿಂಗಳು ಆಯ್ಕೆ ಮಾಡಿ ಅಂತೇಳಿ ಕೆಳಗಡೆ ಇದೆಯಲ್ಲ, ಇಲ್ಲಿ ನಿಮಗೆ ಯಾವ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ನಾವು ಮಾಡಿದ್ವಿ, ಯಾವ ತಿಂಗಳು ಎಸ್ ಆಗಿದೆ ಅಥವಾ ನೋ ಆಗಿದೆ ಅಂತ ತಿಳಿದುಕೊಳ್ಳಬಹುದು. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎಲ್ಲ ತಿಂಗಳು ಕೂಡ ಓಪನ್ ಆಗುತ್ತೆ. ಸೆಲ್ಫ್ ಡಿಕ್ಲರೇಷನ್ ಅಂದರೆ ಯುವ ನಿಧಿ ಯಾವ ತಿಂಗಳು ಹಿಡಿದು ಚಾಲು ಆಗಿದೆಯಲ್ಲ, 2024 ಹಿಡಿದು ಚಾಲು ಆಗಿದೆ, ಆ ತಿಂಗಳು ಹಿಡಿದು ಕೂಡ ಇಲ್ಲಿ ತಿಂಗಳುಗಳು ಕೂಡ ಬರುತ್ತೆ. ನಾವು ಈಗ ಮೇ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಚೆಕ್ ಮಾಡಿಕೊಳ್ಳೋಣ. ಇಲ್ಲಿ ಮೇ ಅದೆಯಲ್ಲ, ಮೇ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ಸ್ನೇಹಿತರೆ, ಪಾವತಿ ವಿವರಗಳನ್ನು ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ. ಇಲ್ಲಿ ಕೆಳಗಡೆ ಅದೆಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಸ್ವೈಪ್ ಮಾಡಿ ಮೇಲ್ಗಡೆ. ಇಲ್ಲಿ ಅರ್ಜಿ ಸಂಖ್ಯೆ ಯಾವ್ದು, ನೋಂದಣಿ ಸಂಖ್ಯೆ ಯಾರ್ದು ಹಾಕಿರ್ತೀರಲ್ಲ ಅವ್ರ ಹೆಸರು ಕೂಡ ಬರುತ್ತೆ, ಅರ್ಜಿದಾರರ ಹೆಸರು ಕೂಡ ಬರುತ್ತೆ, ಮತ್ತು ಇಲ್ಲಿ ಅಪ್ಲಿಕೇಶನ್ ಉಲ್ಲೇಖ ಸಂಖ್ಯೆ ಕೂಡ ಬರುತ್ತೆ. ನೀವು ಅರ್ಜಿ ಯಾವಾಗ ಪ್ರಾರಂಭವಾಗಿದೆ ಕೂಡ ಇಲ್ಲಿ ಡೇಟ್ ಕೂಡ ತೋರಿಸುತ್ತೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಮಂತ್ಲಿ ಅನ್ಎಂಪ್ಲಾಯ್ ಸೆಲ್ಫ್ ಡಿಕ್ಲರೇಷನ್, ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅಂತೇಳಿ ನಿಮ್ಮ ರೈಟ್ ಸೈಡಲ್ಲಿ ಇದೆ. ಇಲ್ಲಿ ಮಾರ್ಕ್ಸ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಬಾಕ್ಸಲ್ಲಿ ಏನೂ ಕೂಡ ಇಲ್ಲ, ಖಾಲಿ ಬಾಕ್ಸ್ ಇದೆ. ಇಲ್ಲಿ ಎಸ್ ಅಥವಾ ನೋ ಅಂತ ಬರಬೇಕು. ಅಂದರೆ ಇಲ್ಲಿ ಎಸ್ ಅಂತಂದರೆ, ಎಸ್ ಅಂತ ಬಂದರೆ ಸೆಲ್ಫ್ ಡಿಕ್ಲರೇಷನ್ ಯಶಸ್ವಿ ಆಗಿದೆ ಅಂಥೇಳಿ, ನೋ ಅಂತ ಬಂದರೆ ಸೆಲ್ಫ್ ಡಿಕ್ಲರೇಷನ್ ನಂದು ಆಗಿಲ್ಲ ಅಂಥೇಳಿ ತಿಳಿದುಕೊಳ್ಬೇಕಾಗುತ್ತೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಪಾವತಿ ಸ್ಥಿತಿ ಹತ್ತಿದೆಯಲ್ಲ, ಇಲ್ಲಿ DBT ಅಂತ ಬರಬೇಕಾಗುತ್ತೆ. DBT ಅಂತ ಬಂದರೆ ಅಮೌಂಟು ಇನ್ನೂ 8 ದಿನ ಆಗಲಿ 15 ದಿನ ಆಗಲಿ 15 ದಿನ ಒಳಗಡೆ ನನ್ನ ಅಮೌಂಟ್ ಬರ್ತವೆ ಅಂತೇಳಿ ನೀವು ತಿಳಿದುಕೊಳ್ಳಬೇಕಾಗುತ್ತೆ. ಇಲ್ಲಿ ನಿಮಗೆ ಯಶಸ್ವಿ ಅಂತ ಇದ್ದರೆ ನಿಮಗೆ ಅಮೌಂಟ್ ಬಂದಿದ್ದೀವಿ ಅಂತ ಅರ್ಥ. ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಬೇಕಾಗುತ್ತೆ. ಪ್ರಸ್ತುತ ಸ್ಥಿತಿ ನೋಡ್ಬೋದು ಸ್ನೇಹಿತರೆ, ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟೆಡ್ 180 days ಅಂತಿದೆ ನೋಡ್ಬೋದು. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ 180 days ಕಂಪ್ಲೀಟ್ ಆಗಿರಬೇಕಂತೇಳಿ ಇದು ತೋರಿಸ್ಕೊಡುತ್ತೆ. ಅದೇ ರೀತಿಯಾಗಿ ಸ್ನೇಹಿತರೆ, ಇಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದ ನಂತರ ಎಸ್ ಆಗಿದೆ ಅಥವಾ ನೋ ಆಗಿದೆ ಕೂಡ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮ ಮೊಬೈಲ್ನಲ್ಲಿ ನೀವು ತಿಳಿದುಕೊಳ್ಳಬಹುದು. ಇದೇ ರೀತಿ ಯಾವ ರೀತಿ ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ಲ, ಇದೇ ರೀತಿ ನೀವು ಕೂಡ ಚೆಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ಇದೇ ರೀತಿ ಒಳ್ಳೆ ವಿಡಿಯೋವನ್ನು ನಾನು ಮುಂದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ನೀಡ್ತಾ ಇರ್ತೀನಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.